ಚೈಯಂಡಾಣೆ ಅಂಚೆ ಇಲಾಖೆಯಲ್ಲಿ 19 ವರ್ಷಗಳ ಕಾಲ ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಉಮೇಶ್ ಅವರನ್ನ ಚೈಯಂಡಾಣೆ ಅಂಚೆ ಕಚೇರಿ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಚೈಯಂಡಾಣೆಯ ಲಕ್ಷ್ಮೀ ಮಹಿಳಾ ಸಮಾಜದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಡಿಕೇರಿ ಅಂಚೆ ಇಲಾಖೆಯ ಅಂಚೆ ನಿರೀಕ್ಷಕರಾದ ಮಂಜುನಾಥ್ ಅವರು ಪಾಲ್ಗೊಂಡು 19 ವರ್ಷಗಳ ಕಾಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಉಮೇಶ್ ಅವರು ನಿವೃತ್ತಿಯಾಗಿದ್ದಾರೆ. ಇದಕ್ಕೂ ಮೊದಲು ಇವರು ಸೇನೆಯಲ್ಲಿ 16 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದು ನಿಜಕ್ಕೂ ಶ್ಲಾಘನೀಯ. ಉಮೇಶ್ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹಾರೈಸಿದರು. ಅವರದ್ದು ಸೇವೆ ಗೆಳತಿರದಂಥ ಸೇವೆ, ಯಾರ ಮನುಷ್ಯರಿಗೂ ದೇಶ ಸೇವೆ, ಜನಸೇವೆ ಮತ್ತು ಕುಟುಂಬದವರದ್ದು ಸೇವೆ ಮಾಡೋದಂತ ಹೇಳಿದರೆ ಯಾರಿಗೂ ಆ ಒಂದು ದೊಡ್ಡ ಭಾಗ್ಯಗಳು ಸಿಗಲಿಲ್ಲ. ದೇಶ ಸೇವೆ ಅನ್ನೋದು ಯಾರಿಗೂ. ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಬಳಿಕ ನಿವೃತ್ತ ಪೋಸ್ಟ್ ಮಾಸ್ಟರ್ ಉಮೇಶ್ ಅವರು ಮಾತನಾಡಿ, ಅಂಚೆ ಇಲಾಖೆಯ ಸೇವೆ ನಿಜಕ್ಕೂ ಸ್ಮರಣೀಯವೆಂದು ಕೊಡಗಿನಲ್ಲಿ ಸೇವೆ ಸಲ್ಲಿಸಿದ ನೆನಪುಗಳನ್ನು ಮೆಲುಕು ಹಾಕಿದ್ರು. ನಾನಿಲ್ಲಿ ಚೈನಹಳ್ಳಿ ಬಂದ ಮೇಲೆ ಚೈನಹಳ್ಳಿ ಸಹ ನನಗೆ ಎಲ್ಲರೂ ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಈಗ ನಾಪಕ್ಲಿ ನಾವು ಹೋದರೆ ನಾನು ಅಲ್ಲಿ ಸಹ ಕೇಳ್ತಿದ್ರು, ಸರ್ ನೀವು ಇಲ್ಲಿ ಪೋಸ್ಟಿಂಗ್ ಬಂದಿದ್ದೀರಾ ಅಂತ, ತಿರ್ಗಾ ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ನನ್ನ ಕೇಳ್ತಾ ಇದ್ರು. ಸೊ ಅಲ್ಲಿ ಚಂದ್ರಪಟ್ಟಣ ಡಿವಿಷನ್ ಆಫೀಸರ್ ಆಗಿ ವರ್ಕ್ ಮಾಡಿದೆ. ಅದ ನಂತರ ಅಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಮಾಡಿದೆ. ಕೊಡಗು ಡಿವಿಷನ್ ಆಫೀಸಲ್ಲಿ ಸಹ ವರ್ಕ್ ಮಾಡಿದೆ. ಬೇರೆ ಬೇರೆ ಆಫೀಸ್ಗಳಲ್ಲಿ ಕೆಲಸ ಮಾಡಿದೆ. ಎಲ್ಲರಿಗೂ ದೇವರ ಆರೋಗ್ಯ. ಕಾರ್ಯಕ್ರಮದಲ್ಲಿ ಇಲಾಖೆಯ ಅಧೀಕ್ಷಕರಾದ ರವಿ, ನಿವೃತ್ತ ಅಂಚೆ ಪೇದೆ ಈರಪ್ಪ, ಸಿಬ್ಬಂದಿಗಳಾದ ಉತ್ತಪ್ಪ, ಮೀನಾಕ್ಷಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಉಮೇಶ್ ಅವರ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭ ಉಮೇಶ್ ಅವರ ಪತ್ನಿ ಹರಿಣಾಕ್ಷಿ ಹಾಗೂ ಮಕ್ಕಳು, ಅಂಚೆ ಇಲಾಖೆಯ ಐಪಿ ಸಹಾಯಕ ಅಧಿಕಾರಿ ಹರೀಶ್, ಚೈಯಂಡಾಣೆ ಅಂಚೆ ಕಚೇರಿ ಸಿಬ್ಬಂದಿಗಳು, ಚೈಯಂಡಾಣೆ ವ್ಯಾಪ್ತಿಗೆ ಒಳಪಟ್ಟ ಅಂಚೆ ಕಚೇರಿಯ ಸಿಬ್ಬಂದಿಗಳು, ಚೈಯಂಡಾಣೆ ವ್ಯಾಪ್ತಿಗೆ ಒಳಪಟ್ಟ ಅಂಚೆ ಕಚೇರಿಯ ಸಿಬ್ಬಂದಿಗಳು ಮತ್ತಿತರರು ಪಾಲ್ಗೊಂಡಿದ್ದರು.